ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, BDCC ಬ್ಯಾಂಕ್ ಬದಲಾಗಿ ನಿತ್ಯ ಯಾಕೆ ನಾ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಅದಕ್ಕೆ ಒಂದೇ ಕಾರಣ. ಇಲ್ಲಿ ಮತದಾರ ಜಾಗೃತ ಆಗಬೇಕಾಗಿದೆ. ರೈತ ಮತದಾರ ರೈತನಿಗಾಗ್ಯದ. ಇದೇನಿದ್ರು ಇವತ್ತು 40 ಲಕ್ಷಕ್ಕೂ ಅಧಿಕ ರೈತರ ಕಾಳಜಿ ಇಲ್ಲದ. ಇಷ್ಟೆಲ್ಲ ಜನರಿಗೆ ಈ ಬ್ಯಾಂಕ್ ಆಶ್ರಯದಾತ ಆಗ್ಯದ, ಆರ್ಥಿಕವಾಗಿ ಬೆನ್ನೆಲುಬಾಗ್ಯದ. ಒಬ್ಬರಲ್ಲ ಇಬ್ಬರ 40 ಲಕ್ಷ ಜನ ಜಲ್ದಿ ಆಯ್ತು ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು, ಈ ರೈತರಿಗೆ ಹೆಲ್ಪ್ ಆಗಬೇಕು, ಇವರಿಗೆ ಮೋಸ ಆಗಬಾರ್ದು ಯಾರಿಂದನೂ ಅನ್ನೋದಕ್ಕಾಗಿ ಮೊದಲೇ ಇದು ಗುರಿ. ಆ ದಿಶೆಯಲ್ಲೇ ಈ ಹೊರಟಂಥ ವಾತಾವರಣ ನೋಡಿದ್ರೆ ಮೋಸ್ಟ್ಲಿ ಇಲ್ಲಿ ರೈತ ಇನ್ನಷ್ಟು ಜಾಣರಾದ್ರ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಈ ಎಲ್ಲ ಪ್ರತಿಷ್ಠೆಯ ಕುಟುಂಬಗಳು ಒಬ್ಬರಿಗಿಂತಲೂ ಒಬ್ಬರು ಕುಟುಂಬ ರಾಜಕಾರಣ ಬೆಳಗಾವದಲ್ಲೇ ಜಬರ್ದಸ್ತ್ ಅದ. ನಮ್ಮ ಕೈಲಿ ಉಳಿಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಇಲ್ಲಿ ಯಾರಿಗೂ ಇವರು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ನಮ್ಮ ಕೈಲಿ ಉಳಿಬೇಕು ಆಡಳಿತ. ನಾವು ಹೇಳಿದಂಗೆ ರೈತರಿಗೆ ಕೇಳಬೇಕು. ನಾಳೆ ನಮ್ಮ ರಾಜಕೀಯ ಭವಿಷ್ಯಕ್ಕೆ ಅನುಕೂಲ ಆಗಬೇಕು. ಇವತ್ತು ನಡ್ಕೊಂಡು ಸೌದಿ ಅವರು ಇರುವಲ್ರು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇರುವಲ್ರು, ರಮೇಶ್ ಜಾರಕಿಹೊಳಿ ಇರುವಲ್ರು, ಪಟ್ಟಣವ್ರು ಇರಲಿ, ರಾಜು ಖಾಗೆ ಇರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ರಮೇಶ್ ಕತ್ತೆಯವರು ಇರಲಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇರಲಿ, ಎಲ್ಲರೂ ಇವೆಲ್ಲ ಪ್ರತಿಷ್ಠಿತ ಕುಟುಂಬಗಳನ್ನು. ವಿಠಲ್ ಹಲಗೇಕರ್ ಅವರಾಯಿತು, ಮತ್ತು ಇನ್ನೂ